ಅಲ್ಲ ಸುಂದರ್ ಸರ್, ಅಲ್ಲ ಆ ದೇವನ ಯಾಕೆ ಕರ್ಕೊಂಡ್ಬರ್ತಾ ಇದ್ದೀರಿ ಅಂತ ಗೊತ್ತಾಗ್ಲಿಲ್ಲ. ಅಲ್ಲ ನಾನು ಅವನಿಗೆ ಮದುವೆಗೂ ಕರೆದಿಲ್ಲ. ಬೇಡ ಅಂದ್ರೆ ಹೇಗೆ ವೆಂಕಟಪ್ಪ? ನೀನ್ ತಗೊಂಡಿರೋ ಫೈನಾನ್ಸ್ಗೆ ನಾನು ಬರೀ ಮ್ಯಾನೇಜರ್ ಅಷ್ಟೇ, ಆದ್ರೆ ನಿಜವಾದ ಓನರು ಅವರೇ. ಅಲ್ಲ ನಿಮ್ಮ ಫೈನಾನ್ಸಿಗೆ ದೇವು ಓನರಾ? ಹೌದು ವೆಂಕಟಪ್ಪ. ನಿನ್ನ ಮಗಳ ಮದುವೆ ನಡೆಯೋದಕ್ಕೆ ದೇವಣ್ಣನ ಕಡೆಯಿಂದ ಫೈನಾನ್ಸು 10 ಲಕ್ಷ ಕೊಟ್ಟಿದ್ದೀನಿ. ಈಗ ನೋಡಿದ್ರೆ ದೇವಣ್ಣನ ಮದುವೆ ಕರ್ಕೊಂಬರ್ಬೇಡಿ ಅಂತ ಹೇಳ್ತಾ ಇದೆಯಲ್ಲ. ಹಿಂಗಂದ್ರೆ ಹೆಂಗೆ ವೆಂಕಟಪ್ಪ? ಇದನ್ನ ಮುಂಚೆನೆ ಹೇಳ್ಬೇಕಲ್ವಾ? ನೋಡಿ, ಸತ್ಯ ಹೇಳ್ತಾ ಇದ್ದೀನಿ. ದೇವನೇ ಓನರು ಅಂತ ಗೊತ್ತಾಗಿದ್ದಿದ್ರೆ ನಾನು ದುಡ್ಡೇ ಇಸ್ಕೋತಾ ಇರ್ಲಿಲ್ಲ. ನೋಡು, ದುಡ್ಡು ಇಸ್ಕೊಳೋದಂಕ ಹಂಗೆ. ದುಡ್ಡು ಇಸ್ಕೊಂಡ್ಮೇಲೆ ಹೆಂಗ ಮಾಡ್ತಾ ಇದೀಯ ನೋಡು. ನೋಡು, ಈಗ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಪ್ಪ. ದೇವಣ್ಣನ ಹೆಂಡತಿ ಶೂರಿಟಿ ಇಲ್ಲದೆ ಹಣ ಕೊಟ್ಟಿದ್ಯಾ ಅಂತ ಒಂದೇ ಸಮ ಜಗಳ ಮಾಡ್ತಿದ್ದಾಳಂತೆ. ಒಂದು, ದುಡ್ಡು ಇಸ್ಕೊಂಬ, ಇಲ್ಲ ಅಂದ್ರೆ ಶೂರಿಟಿ ಇಸ್ಕೊಂಬ ಅಂತ ಹೇಳ್ತಾ ಇದ್ದಾರಂತೆ. ನಾಳೆ ನಾನು ದೇವು ಮದುವೆಗೆ ಬರ್ತಾ ಇದ್ದೀವಿ. ಅಪ್ಪ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದಾರೆ? ನೀನು ನಮ್ಗೆ ಈಸ್ಕೊಂಡಿರೋ 10 ಲಕ್ಷನ ಕೊಡ್ಲೇಬೇಕು. ಅಲ್ಲ, ಅದು ಸಡನ್ ಆಗಿ 10 ಲಕ್ಷ, ಅದು ಮದುವೆ ದಿನ ಬಂದು ದುಡ್ಡು ಕೇಳಿದ್ರೆ, ಅಲ್ಲ 6 ತಿಂಗಳು ಟೈಮ್ ಕೇಳಿದ್ದೀನಿ, ಕೊಟ್ಟಿದ್ದೀರಲ್ಲ. ಅದೆಲ್ಲ ಮುಗಿದೋಗಿರೋ ಕತೆ ವಾಟ್ರ್ ವೆಂಕಟಪ್ಪ. ಹಣ ಕೊಡಕ್ ಆಗ್ಲಿಲ್ಲ ಅಂದ್ರೆ 10 ಲಕ್ಷಕ್ಕೆ ಶೂರಿಟಿ ಕೊಟ್ಬಿಡು. ಎರಡರಲ್ಲೊಂದು ನೀನ್ ಮಾಡ್ಲಿಲ್ಲ ಅಂದ್ರೆ ನಾನು ಈ ಮದುವೆ ನಡೆಯಕ್ಕೆ ಬಿಡೋದೇ ಇಲ್ಲ. ಅರ್ಥ ಆಯ್ತಾ? ಹಲೋ 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 ಸುಂದರ್ ಅವರೇ, ನನ್ನ ಮಾತು ಕೇಳಿ. ಹಲೋ 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 ನನ್ನ ಮಾತು ಕೇಳಿ. ಹಲೋ 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 ಅಪ್ಪ, ಯಾಕಪ್ಪ, ಏನಾಯ್ತು? ಯಾಕಿಷ್ಟೊಂದು ಗಾಬರಿ ಆಗಿದ್ದೀರಾ? ಗಾಬರಿ ನಾನಾ? ಇಲ್ಲಮ್ಮ, ನಾನೇನು ಗಾಬರಿ ಆಗಿಲ್ಲ. ಅಪ್ಪ, ನೀವು ಈ ಥರ ಇರೋದನ್ನ ನಾನು ಯಾವತ್ತೂ ನೋಡೇ ಇಲ್ಲ. ಏನಾಯ್ತು, ನಿಜ ಹೇಳಿ. ಅದೇನಿಲ್ಲಮ್ಮ, ಆ ಫೈನಾನ್ಷಿಯರ್ ಹತ್ರ 10 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ನಲ್ಲ, ಅವನು ಫೋನ್ ಮಾಡಿ ಆ ದುಡ್ಡು ಬೇಕು, ಕೊಡಲೇಬೇಕು ಅಂತಿದ್ದ. ಅಲ್ಲ, ನಾನು ಮಾತಾಡಿದ್ದೀನಿ. ಅದೆಲ್ಲ ಏನಿಲ್ಲ, ಅದ್ರ ಬದಲಿಗೆ ಅವನಿಗೊಂದು ಶ್ಯೂರಿಟಿ ಕೊಡ್ಬೇಕಂತೆ. ಅದೆಲ್ಲ ಮಾತಾಡಿ ಆಗಿದೆ. ನಾನು ಶ್ಯೂರಿಟಿ ಕೊಡ್ತೀನಿ, ಎಲ್ಲ ವ್ಯವಸ್ಥೆ ಆಗಿದೆ, ನೀನೇನು ಯೋಚನೆ ಮಾಡಬೇಡ. ಅಪ್ಪ, ನಾನು ಇದಕ್ಕೆ ಹೇಳಿದ್ದು, ಆ ಫೈನಾನ್ಸರ್ ಹತ್ರ ಸಾಲ ತಗೊಳ್ಳೋದು ಬೇಡ ಅಂತ. ಈಗ ಶ್ಯೂರಿಟಿ ಎಲ್ಲಿಂದ ತರ್ತೀರಾ? ಹೇಳಿದ್ನಲ್ಲಮ್ಮ, ಅಪ್ಪ ಎಲ್ಲ ವ್ಯವಸ್ಥೆ ಮಾಡಿದ್ದಾನೆ, ನೀನೇನು ಯೋಚನೆ ಮಾಡಬೇಡ. ನಾಳೆ ನಿನ್ನ ಮದುವೆ, ಮದುಮಗಳು ಹೆಂಗಿರ್ಬೇಕು, ಮುಖದಲ್ಲಿ ಹೆಂಗೆ ಎಂತ ಕಳೆ ಇರಬೇಕು, ಎಂತ ನಗು ಇರಬೇಕು. ಹೋಗಿ ನೀನ್ ನೆಮ್ಮದಿಯಾಗಿ ಮಲಕ್ಕೋ, ಅಪ್ಪ ಎಲ್ಲ ನೋಡ್ಕೋತಾನೆ. ಅಲ್ಲ ಅಪ್ಪ, ಹೇಳ್ತಾ ಇದ್ದೀನಲ್ಲ, ಅಪ್ಪನ ಮಾತು ಕೇಳ್ತೀಯ ಅಲ್ವಾ ನೀನು? ಜಾಣೆ ಅಲ್ಲ? ಹೋಗಿ ಮಲ್ಕೋಕಂದ. ಸರಿ ಅಪ್ಪ, ನೀವು ಧೈರ್ಯವಾಗಿರಿ. ಆಯ್ತಮ್ಮ, ಅಪ್ಪ ಭಯಂಕರ ಧೈರ್ಯವಾಗಿದ್ದಾನೆ, ಹೋಗೋ.
ನಾಳೆ ಆ ದೇವು ಮದುವೆ ಸಮಯಕ್ಕೆ ಸರಿಯಾಗಿ ಬಂದು ಹಣ ಬೇಕು ಅಂತ ಕೇಳಿದ್ರೆ ಎಲ್ಲಿಂದ ತರೋದು? ಯಾರನ್ನು ಕೇಳೋದು? ಛೇ, ದಾರಿನೇ ತೋಚ್ತಾ ಇಲ್ವೇ? ಏನ್ ಮಾಡ್ಲಿ?